ನಮಸ್ಕಾರ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬೆಂಬಿಡದ ವಿವಾದ, ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಈಗ ಇನ್ನೇನು 4 ದಿನ ಬಾಕಿ ಇದೆ. ಆದರೆ ಒಂದು ಕಡೆ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ವಿವಾದಾತ್ಮಕ ಹೇಳಿಕೆಗಳು ಕೇಳಿ ಬರ್ತಲೇ ಇದೆ. ಹಾಗಿದ್ರೆ ಈ ವಿವಾದ ಯಾಕೆ? ಈ ಬಗ್ಗೆ ಚರ್ಚೆಯನ್ನು ನಡೆಸೋಣ. ಒಂದು ಕಡೆ ಲೋಕಾರ್ಪಣೆಯ ಸಡಗರ ಸಂಭ್ರಮ ಅಯೋಧ್ಯೆಯಲ್ಲಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ. ಆದರೆ ಮತ್ತೊಂದು ಕಡೆ ರಾಮನ ಹೆಸರಲ್ಲಿ ರಾಜಕೀಯ ವಿವಾದದ ಕಿಚ್ಚು. ರಾಮನ ಹೆಸರಲ್ಲಿ ನಾಯಕರು ವಿವಾದ ಮಾಡೋದು ಯಾಕೆ? ಈ ಪ್ರಶ್ನೆ ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನು ಕಾಡುತ್ತೆ. ಯಾಕೆ ಹೀಗೆ? ಒಂದೊಂದು ಮಾತು ಕೂಡ ವಿವಾದವನ್ನ ಸೃಷ್ಟಿಸ್ತಾ ಇದೆ. ರಾಮ ಮಂದಿರದಿಂದ ಬಡವರ ಹೊಟ್ಟೆ ತುಂಬೋದಿಲ್ವಂತೆ. ರಾಮನ ಮೂರ್ತಿ ಟಾಕೀಸ್ನಲ್ಲಿಟ್ಟ ಗೊಂಬೆ ಅನ್ಸುತ್ತಂತೆ. ರಾಮ ಮಂದಿರ ವಿಚಾರದಲ್ಲಿ ಇಂತಹ ಹೇಳಿಕೆಗಳು ಒಂದೆರಡಲ್ಲ, ಪದೇ ಪದೇ ಇಂತಹ ಹೇಳಿಕೆಗಳು ನಾಯಕರುಗಳಿಂದ ಬರ್ತಾ ಇದೆ. ಪದೇ ಪದೇ ವಿವಾದವನ್ನ ಹಾಕಿದ್ರೆ ಕಾಂಗ್ರೆಸ್ ನಾಯಕರು ಮಾಡ್ತಿರೋದು ಯಾಕೆ? ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಿರೋದು ಯಾಕೆ ಅನ್ನೋದೇ ಈಗಿನ ಪ್ರಶ್ನೆ. ಟೂರಿಂಗ್ ಟಾಕೀಸ್ನಲ್ಲಿಟ್ಟ ಗೊಂಬೆ ಅನಿಸುತ್ತೆ ರಾಮನ ಮೂರ್ತಿ, ರಾಮ ಮಂದಿರದಿಂದ ಬಡವರ ಹೊಟ್ಟೆ ತುಂಬುವುದಿಲ್ಲ, ಇಂತಹ ಹೇಳಿಕೆಗಳು ಪದೇ ಪದೇ ಬರ್ತಾ ಇದೆ. ಕಾಂಗ್ರೆಸ್ ನಾಯಕರು ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಬ್ಬರಾದ್ಮೇಲೆ ಒಬ್ರು ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸಚಿವ ರಾಜಣ್ಣ ಅವರು ಆಡಿದಂತಹ ಮಾತನ್ನ ಕೇಳಿ, ಶ್ರೀರಾಮ್ಲಲ್ಲ ನೋಡಿ ಟೂರಿಂಗ್ ಟಾಕೀಸ್ನಲ್ಲಿನ ಗೊಂಬೆ ಅನಿಸ್ತು ಅಂತಂದಿದ್ರು. ಈಗ ಚರಣಬಸಪ್ಪ ದರ್ಶನಾಪುರ ಕೂಡ ರಾಮ ಮಂದಿರ ಉದ್ಘಾಟನೆಯ ಬಗ್ಗೆ ಮಾತನಾಡಿದ್ದಾರೆ. ರಾಮ ಮಂದಿರದಿಂದ ನಮಗ್ಯಾರಿಗೂ ಹೊಟ್ಟೆ ತುಂಬೋದಿಲ್ಲ. ನಾವು ಶಾಲೆ, ಮೆಡಿಕಲ್ ಕಾಲೇಜು, ನೀರಾವರಿ ಮಾಡಿದೀವಿ. ರಾಮ ಮಂದಿರ ಮಾಡಿದ್ರೆ ಇನ್ ಬಡವರ ಹೊಟ್ಟೆ ತುಂಬಿಸೋದಕ್ಕೆ ಆಗತ್ತಾ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ರಾಮನ ಹೆಸರಲ್ಲಿ ವಿವಾದದ ಕಿಡಿಯನ್ನ ಹೆಬ್ಬಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಶ್ರೀರಾಮನಿದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಇಟ್ಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಾಮೇಶ್ವರ ಕೋಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದರೆ ನಮ್ಗೆ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ಅಲ್ಲಿ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲಿಲ್ಲ ನನಗೆ. ಯಾವುದೋ ಟೂರಿಂಗ್ ಟಾಕೀಸಲ್ಲಿ ಏನೋ ತಂದಿಟ್ಟು ಇದು ಇಟ್ಬಿಟ್ಟಾರೆ ಗೊಂಬೆ. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ. ಎಲ್ಲರಿಗೆ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ, ಮಾಡ್ರಿ ಅದ್ರ ಬಗ್ಗೆ ವಿರೋಧ ಕೇಳ್ರಿ. ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಯೋದು ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು. ನನಗೆ ಕೇಳಿದ್ರೆ 75 ವರ್ಷ ಆಯ್ತಲ್ರಿ ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ ಇಲ್ಲಪ್ಪ. ನಾವು ಶಾಲೆಗಳು ಕಟ್ಟಿವಿ, ದವಾಖಾನೆ ಕಟ್ಟಿವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನು ಬೇಕು ಅದು ಮಾಡೀವಿ. ಅದು ಒಳ್ಳೆ ಕೆಲಸ ಅದು, ಅದೇನು ಬೇಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ? ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಕ್ಕೈತಿ ರಾಮ ಮಂದಿರ ಅಂದೇನು? ಯಾರೂ ಮಾಡಿಲ್ಲ. ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ. ಎಲ್ಲರಿಗೆ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ, ಮಾಡ್ರಿ ಅದ್ರ ಬಗ್ಗೆ ವಿರೋಧ ಕೇಳ್ರಿ. ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಯೋದು ಕಾಂಗ್ರೆಸ್ ಅಂತ ಕೇಳ್ತಾರೆ. ರಾಮ ಮಂದಿರ ಮಾಡಿಲ್ಲ ನಾವು. ನನಗೆ ಕೇಳಿದ್ರೆ 75 ವರ್ಷ ಆಯ್ತಲ್ರಿ ಏನು ಮಾಡಿಲ್ಲ ಬಿ ಜೆ ಪಿದ ರಾಮ ಮಂದಿರ ಇಲ್ಲಪ್ಪ. ನಾವು ಶಾಲೆಗಳು ಕಟ್ಟಿವಿ, ದವಾಖಾನೆ ಕಟ್ಟಿವಿ, ಮೆಡಿಕಲ್ ಕಾಲೇಜ್ ಮಾಡೀವಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡೀವಿ, ಇರಿಗೇಷನ್ ಮಾಡೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಅಂತ ಹೇಳಿವಿ. ಇದು ಜನರಿಗೆ ಏನು ಬೇಕು ಅದು ಮಾಡೀವಿ. ಅದು ಒಳ್ಳೆ ಕೆಲಸ ಅದು, ಅದೇನು ಬೇಡ ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ? ಯಾರೂ ವಿರೋಧ ಮಾಡಿಲ್ಲ. ಯಾಕೆ ಮಾಡ್ಲಕ್ಕೈತಿ ರಾಮ ಮಂದಿರ ಅಂದೇನು? ಯಾರೂ ಮಾಡಿಲ್ಲ. ಈ ವಿವಾದವಂತೂ ಬೆಂಬಿಡ್ತಾ ಇಲ್ಲ. ಒಂದು ಕಡೆ ಅದ್ಧೂರಿಯಾಗಿ ರಾಮ ಮಂದಿರ ಅಲ್ಲಿ ನಿರ್ಮಾಣವಾಗಿ ಅಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗಾಗಿ ಇಡೀ ದೇಶ ಎದುರು ನೋಡ್ತಾ ಇರುವಾಗ ಅದರ ಸಂಭ್ರಮದಲ್ಲಿ ಭಾಗಿಯಾಗುವ ಬದಲಿಗೆ ಒಂದಲ್ಲ ಒಂದು ಹೇಳಿಕೆಯ ಮೂಲಕ ವಿವಾದ ಸೃಷ್ಟಿಯಾಗ್ತಾ ಇದೆ. ಯಾಕೆ ಹೀಗೆ? ಈ ಬಗ್ಗೆ ಚರ್ಚಿಸೋಣ. ನಮ್ಮೊಂದಿಗೆ ಅತಿಥಿಗಳಿದ್ದಾರೆ, ಬನ್ನಿ ಮೊದಲಿಗೆ ಅವರನ್ನ ಸ್ವಾಗತಿಸೋಣ. ನಮ್ಮೊಂದಿಗೆ ಹಿರಿಯ ಪ್ರತಿನಿಧಿ, ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಹಾಗೆಯೇ JDS ವಕ್ತಾರರಾದಂತಹ ನಾಗೇಂದ್ರ ಅವರಿದ್ದಾರೆ. ನಾಗೇಂದ್ರ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಇನ್ನಷ್ಟು ಅತಿಥಿಗಳು ಜಾಯ್ನ್ ಆಗ್ತಾರೆ ನಮ್ಮನ್ನ. ಆದರೆ ಪ್ರಶ್ನೆ ಇರೋದು, ರಾಮ ಮಂದಿರ ಅಂತ ಅನ್ನೋದು ಬಹಳ ಕೋಟ್ಯಂತರ ಭಕ್ತರ ಆರಾಧ್ಯ ದೈವವಾಗಿರುವಂತಹ ರಾಮನಿಗಾಗಿ ಒಂದು ಮಂದಿರ ನಿರ್ಮಾಣ ಆಗಬೇಕು. ಇದು ಕೋಟ್ಯಂತರ ಭಕ್ತರ ಕನಸಾಗಿತ್ತು. 500ಕ್ಕೂ ಹೆಚ್ಚು ವರ್ಷಗಳ ಹೋರಾಟ ಆಗಿದೆ, ಸಂಘರ್ಷ ಆಗಿದೆ. ಅದರ ಫಲವಾಗಿ ಈಗ ಅಲ್ಲಿ ಮಂದಿರ ನಿರ್ಮಾಣ ಆಗಿ ಎಲ್ಲರೂ ಸಂಭ್ರಮದಿರುವಂತಹ ಸಂದರ್ಭದಲ್ಲಿ ಇದರಲ್ಲೂ ರಾಜಕೀಯ ಬೇಕಾ? ಪ್ರಶಾಂತ್, ಏನು ಹೇಳ್ತೀರಿ ಇಂತಹ ಹೇಳಿಕೆಗಳು, ಈ ಬೆಳವಣಿಗೆಗಳ ಬಗ್ಗೆ? ಅಥವಾ ಇದು ಸಹಜ ಅಂತೀರಾ? ಇದು ಸಹಜ. ನೋಡಿ, ಎಲ್ರಿಗೂ ಅವರವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಂಟು.
ಓಕೆ. ಏನೇನು ಹೇಳಲಿಕ್ಕೆ ಈಗ BJPಯವರು ಕೂಡ ಕೆಲ ಅತಿರೇಕದ ಹೇಳಿಕೆಗಳನ್ನು ಕೊಡ್ತಾರೆ, ಕಾಂಗ್ರೆಸ್ನವರು ಕೂಡ ಕೆಲ ಅತಿರೇಕದ ಹೇಳಿಕೆಗಳನ್ನು ಕೊಡ್ತಾರೆ. ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ತಮ್ಮ ತಮ್ಮ ಮಾತನ್ನು ಇಡಲಿಕ್ಕೆ ಭಾರತದಲ್ಲಿ ನಿಶ್ಚಿತವಾಗಿ ಅದೊಂದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಅದಕ್ಕೊಂದು ಚೌಕಟ್ಟು ಬೇಡವಾ ಅನ್ನೋದು ಪ್ರಶ್ನೆ ಆಗತ್ತೆ. ಅಲ್ಲ, ನೀವು ಈ ರೀತಿ ಹೇಳಿಕೆಗಳನ್ನು ಕೊಡುವಾಗ ಹಾಗಿದ್ರೆ 86-87ರಲ್ಲಿ ರಾಜೀವ್ ಗಾಂಧಿ ಅಯೋಧ್ಯೆಯ ಬಾಗಿಲುಗಳನ್ನು ಯಾಕೆ ತರಿಸಿದ್ರು? ಓಕೆ. ಆ ಬಾಗಿಲುಗಳನ್ನು ತೆರೆದು ಜನರ ಹೊಟ್ಟೆ ತುಂಬ್ತಾ ಇತ್ತ? ಆ ಬಾಗಿಲುಗಳನ್ನು ಅಂದರೆ KN ರಾಜಣ್ಣ ಇವತ್ತು ಹೇಳ್ತಿದ್ದಾರೆ ಟೂರಿಂಗ್ ಟಾಕೀಸ್ ರೀತಿಯನ್ನು. ಟೂರಿಂಗ್ ಟಾಕೀಸ್ ರೀತಿ ಯಾಕೆ ಅನಿಸ್ತಾ ಇತ್ತು? ಪ್ರಕರಣ ಕೋರ್ಟ್ನಲ್ಲಿತ್ತು, ಬಾಬ್ರಿ ಮಸೀದಿ ವಿವಾದಿತ ಕಟ್ಟಡ ಧ್ವಂಸ ಆಯಿತು. ಹೀಗಾಗಿ ಒಂದು ಮೇಕ್ ಶಿಫ್ಟ್ ಕಟ್ಟೆಯ ಮೇಲೆ ರಾಮ್ಲಲಾನ ಮೂರ್ತಿಗಳನ್ನು ಇಡಲಾಗಿದೆ. ಪ್ರತಿಯೊಬ್ಬ ರಾಮಭಕ್ತರಿಗೂ ಅದೇ ನೋವು ತರಿಸ್ತಾ ಇದ್ದದ್ದು, ಅದಕ್ಕಾಗಿ ಮಂದಿರ ಬೇಕು ಅಂತ ಇದ್ದದ್ದು. ಅದೇ ನೋವು ತರ್ತಿರ್ತಕ್ಕಂಥ ವಿಷಯವಾಗಿತ್ತು. ಪ್ರಭು ಶ್ರೀರಾಮಚಂದ್ರನಿಗೆ ಭಾರತದಲ್ಲಿಯ ಒಂದು ಮಂದಿರವನ್ನು ಕಟ್ಟಲಿಕ್ಕಾಗಲ್ವಾ ಅಂತಕ್ಕಂಥದ್ರ ಬಗ್ಗೆ ಜನರಲ್ಲಿ ನೋವಿತ್ತು. ಇವತ್ತು ಯಾಕೆ ಇಷ್ಟೊಂದು ಉತ್ಸಾಹ ಇದೆ ಜನರಲ್ಲಿ? ದಿನವೂ ಮಂದಿರಗಳು ಉದ್ಘಾಟನೆಗೊಳ್ತಾ ಇರ್ತವೆ. ಬಟ್ ರಾಮಲಲ್ಲಾನಿಗೆ ಅಯೋಧ್ಯೆಯಲ್ಲಿ ಆತನ ಜನ್ಮಸ್ಥಾನದಲ್ಲಿ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದಕ್ಕೊಂದು ಹೋರಾಟದ ಇತಿಹಾಸ ಇದೆ. ಅದು ಇವತ್ತು ನಿನ್ನೆಯದಲ್ಲ. ಅದು ಕಾಂಗ್ರೆಸ್ಸು, BJP, RSS, ಕಮ್ಯುನಿಸಮ್ ಇದೆಲ್ಲ ಹುಟ್ಟಿದ್ದಕ್ಕಿಂತ ಮೊದಲು ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಆಯಾ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೇಳಿಕೆಗಳನ್ನು ಜನ ಕೊಡ್ತಾ ಇದ್ದಾರೆ. ಬಟ್ 1528ರಲ್ಲಿ ಮೀರ್ಬಾಕಿ ಖಡ್ಗ ಹಿಡಿದು ಬಂದಾಗ ಅಲ್ಲಿ ಯಾವುದೇ ಸಿದ್ಧಾಂತ ಇರಲಿಲ್ಲ. ಕೇವಲ ಇರ್ತಕ್ಕಂಥ ಮೂರ್ತಿಗಳನ್ನು ಒಡೆಯೋದು, ಮೂರ್ತಿ ಭಂಜನೆ ಮಾಡೋದು, ಮಂದಿರಗಳನ್ನು ಕೆಡವುದು, ದೋಚೋದು, ಅಲ್ಲಿ ತಮ್ಮ ಒಂದು ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಮಸೀದಿಯನ್ನು ನಿರ್ಮಾಣ ಮಾಡೋದು. ನೋಡಿ, ಬಾಬರ್ ಭಾರತದಲ್ಲಿ 1528ರಲ್ಲಿ ಬಂದಾಗ ಆತ ಅಲ್ಲಿ ಒಂದೆರಡು ಯುದ್ಧಗಳನ್ನು ಸೋತಿದ್ದ, ಒಂದೆರಡು ಯುದ್ಧಗಳನ್ನು ಗೆದ್ದಿದ್ದ. ಎಲ್ಲಿ? ಈಗಿನ ಪರ್ಷಿಯಾ ಅಂತ ನಾವೇನು ಕರಿತೀವಿ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರತಕ್ಕಂಥ ಪ್ರದೇಶದಲ್ಲಿ, ಸಮರ್ಖಂಡ್ ಈ ಪ್ರದೇಶದಲ್ಲಿ. ಕಾಬೂಲ್ನಲ್ಲೂ ಕೂಡ ಬಾಬರ್ ಅದನ್ನು ವಶಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದ. ಆತ ಪಾನಿಪತ್ನಲ್ಲಿ ಸಿಕಂದರ್ ಲೋಧಿಯನ್ನು ಸೋಲಿಸಿದ ನಂತರ 3 ಮಂದಿರಗಳನ್ನು ಬಾಬರ್ ಕಟ್ತಾನೆ. ಒಂದು ಪಾನಿಪತ್ನಲ್ಲಿ. ಪಾನಿಪತ್ ಇಸ್ ಅ ಕಾನ್ಸ್ಟೆಂಟ್ ಬ್ಯಾಟಲ್ ಗ್ರೌಂಡ್. ಕುರುಕ್ಷೇತ್ರದ ಹತ್ತಿರ ಇದೆ. ಕುರುಕ್ಷೇತ್ರದ ಮಹಾಭಾರತದ ಯುದ್ಧ ನಡೆದಿದ್ದು ಕಾಲ ಬೇರೆ. ಆದರೆ ಆಕ್ರಮಣ ಏನು ನಡೀತು, ಆಕ್ರಮಣಗಳನ್ನು ಎದುರಿಸಲಿಕ್ಕೆ ಪಾನಿಪತ್ನಲ್ಲಿ ಯುದ್ಧಗಳು. ಪಾನಿಪತ್ ಮೊದಲ 2ನೇ 3ನೇ ಯುದ್ಧಗಳ ಬಗ್ಗೆ ನಾವು ಕೇಳ್ತೀವಿ. ಕೊನೆಗೆ ಅಹಮದ್ ಶಾ ಅಬ್ದಾಲಿನೂ ಕೂಡ ಅಲ್ಲಿ ಬರ್ತಾನೆ, ಯುದ್ಧ ನಡೆಸ್ತಾನೆ, ಮರಾಠರನ್ನ ಸೋಲಿಸ್ತಾನೆ. ಇವೆಲ್ಲವನ್ನು ನಾವು ನೋಡಿದ್ದೀವಿ. ಮೊದಲು ಮಂದಿರ ಪಾನಿಪತ್ನಲ್ಲಿ, ಮಸೀದಿ ಪಾನಿಪತ್ನಲ್ಲಿ ಕಟ್ಟಿಸ್ತಾನೆ ಬಾಬರ್, ಯುದ್ಧ ಗೆದ್ದ ನೆನಪಿಗಾಗಿ. 2ನೇ ಮಸೀದಿ ಆತ ಎಲ್ಲಿ ನಿರ್ಮಿಸ್ತಾನೆ? ಸಂಭಲ್, ಉತ್ತರ ಪ್ರದೇಶದ ಸಂಭಲ್ ಕ್ಷೇತ್ರ ಸುಮಾರು 60% ಮುಸ್ಲಿಂ ಬಾಹುಳ್ಯ ಕ್ಷೇತ್ರ. ಅಲ್ಲಿ ನಂಬಿಕೆ ಇರುತ್ತೆ ಕೆಲ ಪುರಾಣಗಳಲ್ಲಿ, ಕಲ್ಕಿ ಭಗವಾನ್ನ ಅವತಾರ ಅಲ್ಲಿಂದ ಪ್ರಕಟ ಆಗತ್ತೆ ಅಂತಕ್ಕಂಥ ನಂಬಿಕೆಯನ್ನು ಕೆಲ ಉತ್ತರ ಭಾರತದ ಪುರಾಣಗಳಲ್ಲಿ ಲೇಖಕರು ಪ್ರಕಟಿಸಿರ್ತಾರೆ. ಅಲ್ಲಿ ಆತ ಒಂದು ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ, 2ನೇ ಮಸೀದಿ. ಅಂದರೆ ಅದರ ಇಂಪಾರ್ಟೆನ್ಸ್ ನೋಡಿ. 3ನೇ ಮಸೀದಿಯನ್ನು ಆತ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡ್ತಾನೆ. ಅಂದರೆ ಇರುವ ಮೂರ್ತಿಗಳನ್ನು ಭಂಜನೆ ಮಾಡೋದು, ಕಟ್ಟಡಗಳನ್ನು ಒಂದು ರೀತಿ ದೋಚೋದು, ಅಲ್ಲಿ ಬಂಗಾರಗಳನ್ನು ಇಟ್ಟಿರ್ತಾರೆ, ದೋಚೋದು, ವಜ್ರ ವೈಢೂರ್ಯ ಆಭರಣಗಳನ್ನು ದೋಚೋದು. ನಂತರ ಆ ಕಟ್ಟಡಗಳನ್ನು ಅರ್ಧ ಕೆಡವಿ ಅದರ ಮೇಲೆ ಮಸೀದಿಯ ರೀತಿಯ ಇಸ್ಲಾಮಿಕ್ ಸ್ಟ್ರಕ್ಚರನ್ನು ಎಬಸ್ ನಿಲ್ಲಿಸೋದು. ಇವತ್ತು ಅದು ರಾಜೀವ್ ಗಾಂಧಿ ಕಾಲದಲ್ಲಿ ಅದರ ಬಾಗಿಲುಗಳನ್ನು ತೆರೆಯಲಾಯಿತು. ಯಾಕೆ ತೆರೆಯಲಾಯಿತು? ಶಾಬಾನೋ ಪ್ರಕರಣದ ಕಾರಣದಿಂದ ತೆರೆಯಲಾಯಿತು. ಇವತ್ತು ನನಗೆ ಗೊತ್ತಿಲ್ಲ, ನಾನು ದರ್ಶನಾಪುರ್ ಅವರು, ರಾಜಣ್ಣ ಯಾವ ಪೊಲಿಟಿಕಲ್ ಕಾರಣದಿಂದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಕೊಡುವ ಸ್ವಾತಂತ್ರ್ಯ ಅವರಿಗಿದೆ. ಆದರೆ ಅವರು ಹೇಳಬೇಕು, ಬಾಗಿಲುಗಳನ್ನು ತೆಗೆಯುವ ನಿರ್ಣಯ ಏನು ಮಾಡಲಾಯಿತು, ಅದರಿಂದ ಜನರ ಹೊಟ್ಟೆ ತುಂಬಿತ್ತಾ? ಇದು ಭಾಳ ಟ್ರಿವಿಲೈಸ್ ಮಾಡೋದು ಇದನ್ನು. ಹೊಟ್ಟೆ ತುಂಬುತ್ತಾ, ಆಸ್ಪತ್ರೆ ಕಟ್ಟಿ, ಕೆಲವರು ಶೌಚಾಲಯ ಕಟ್ಟಿ ಅಂತಕ್ಕಂಥ. ನೋಡಿ, ಆಸ್ಥೆ, ಶ್ರದ್ಧೆ, ನಂಬಿಕೆ. ಭಾರತ ಆಸ್ತಿಕ್ಯ ದೇಶ. ಜೆರುಸಲೇಮ್ನಲ್ಲಿ ಯಾಕೆ ಹೋರಾಟ ನಡೀತಾ ಇದೆ? ಅಲ್-ಅಕ್ಸಾ ಮಂದಿರ, ಬೆತ್ಲೆಹೆಮ್ನ ಯೇಸು ಕ್ರಿಸ್ತನ ಜನ್ಮಸ್ಥಳ, ಜೆರುಸಲೇಮ್ನಲ್ಲಿ ಯೇಸುವನ್ನ ಕ್ರೂಸಿಫೈ ಮಾಡಿರ್ತಕ್ಕಂಥ ಪ್ರದೇಶ. ಯಾಕೆ ಇಲ್ಲಿ ಹೋರಾಟ ನಡೀತಾ ಇದೆ? ಅಲ್ಲ, ಇಲ್ಲೂ ರಾಮ ಮಂದಿರ ಕಟ್ತೀವಿ ಅನ್ನೋ ಮಾತುಗಳನ್ನ ಇದೇ ಕಾಂಗ್ರೆಸ್ನ ನಾಯಕರುಗಳು ಆಡ್ತಾ ಇದ್ದಾರೆ. ಕಾರಣದಿಂದ ಇದು ಸುಮ್ಮನೆ ಟೂರಿಂಗ್ ಟಾಕಿ. ರಾಜಣ್ಣ ಚೆನ್ನಾಗಿ ಮಾತಾಡ್ತಾರೆ. ರಾಜಣ್ಣ ಅವ್ರಿಗೆ ಇತಿಹಾಸದ ಕಲ್ಪನೆ ಇದೆ, ಪ್ರಜ್ಞೆ ಇದೆ, ಓದ್ಕೊಂಡಿದ್ದಾರೆ. ನನ್ಗೆ ಗೊತ್ತಿದೆ, ರಾಜಣ್ಣ ನಮ್ಗೆ ಆತ್ಮೀಯರು. ಆದರೆ ಅದರ ಅರ್ಥ
ಏನೋ ಟ್ರಿವಿಲೈಸ್ ಮಾಡಿ ಹೇಳಿಕೆಗಳನ್ನು ಕೊಟ್ಟರೆ ಎಸ್ ನಿಮ್ಗೆ ಲಾಭ ಅಂತರೂ ಆಗೋಲ್ಲ, ನಷ್ಟನೇ ಜಾಸ್ತಿ ಆಗುತ್ತೆ. ನಾಗೇಂದ್ರ ಅವರೇ, ಈ ಎಲ್ಲದರಲ್ಲೂ ಕೂಡ ರಾಜಕೀಯವಾಗಿ ಮಾತನಾಡುವಂಥದ್ದು, ಈಗ ರಾಮ ಮಂದಿರ ಬಿಜೆಪಿಯವರಿಗೆ ಲಾಭ ಆಗ್ತಾ ಇದೆ, ಅದು ಲಾಭ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಾದಗಳು ಒಂದು ಕಡೆ ಆದರೆ, ಮತ್ತೊಂದೆಡೆ ಇವ್ರುಗಳು ಮಾಡ್ತಾ ಇರೋದೇನು, ಕೊಡ್ತಾ ಇರುವಂಥ ಹೇಳಿಕೆಗಳು ಏನನ್ನು ಸೂಚಿಸ್ತಾ ಇದೆ? ಎಷ್ಟೋ ಜನ ಕೋಟ್ಯಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರೋದ್ರಿಂದಾಗಿ ಇವ್ರಿಗೆ ಏನು ಲಾಭ ಸಿಗುತ್ತೆ? ಹಾಗಿದ್ರೆ ಈ ಥರದ ಹೇಳಿಕೆಗಳನ್ನು ತಾವು ಹೇಗೆ ನೋಡ್ತೀರಿ? ಕೆಲವು 2-3 ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ, ಒಂದು ರೀತಿ ರಾಮ ಮಂದಿರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಪಂಚ ವ್ಯಾಪ್ತಿಯಲ್ಲಿ ಹೆಸರು ಮಾಡೋದಕ್ಕೆ ಒಂದು ರೀತಿ ಕಾಂಗ್ರೆಸ್ಸಿಗರು ಕೂಡ ಕಾರಣ ಅನಿಸುತ್ತೆ. ಇಂಥ ವಿವಾದಗಳು ಎತ್ತಿರಲಿಲ್ಲ ಅಂತಿದ್ರೆ ಇವತ್ತು ಶ್ರೀರಾಮಚಂದ್ರನ ಒಂದು ಇತಿಹಾಸವನ್ನು ಪ್ರಪಂಚದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಏನೋ ಇದೆ ಇಲ್ಲಿ, ಏನೋ ಇದೆ ಅಂತಕ್ಕಂಥ ಶ್ರೀರಾಮನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ಎಷ್ಟೋ ಜನ ತಿಳಿದೇ ಇದ್ದವರು ಕೂಡ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿರೋದಕ್ಕೆ ಅವರು ಕೂಡ ಕಾರಣ ಅಂತಕ್ಕಂಥದ್ದು ಒಂದು. ಎರಡನೇದು, ಸನ್ಮಾನ್ಯ ರಾಜಣ್ಣ ಅವರು ಮತ್ತು ಅನೇಕ ಕಾಂಗ್ರೆಸ್ ಮುಖಂಡರುಗಳು ಕೆಲವು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ದಯಮಾಡಿ ತಮ್ಮ ಕ್ಯಾಮ್ರಾ ತಗೊಂಡು ಅವ್ರ ಮನೆಗೆ ಹೋಗಿ ಬೆಳಿಗ್ಗೆ ಅವ್ರು ಸ್ನಾನ ಮಾಡಿ ಯಾವ ಹೆಸರನ್ನ ಇವತ್ತು ರಾಮನ ಹೆಸರನ್ನ ಹೇಳ್ಕೊಂಡು ಇವರು ರಾಜಕಾರಣ ಮಾಡ್ತಿದ್ದಾರೆ, ಅವರು ಫೋಟೋಗೆ ಹೂ ಹಾಕಿ ಮತ್ತೆ ಪೂಜೆ ಮಾಡಿ ಹೊರಗಡೆ ಬರತಕ್ಕಂಥದ್ದು ಇವ್ರ ಪದ್ಧತಿ. ಅವ್ರು ಹೇಳುವಾಗಂದ್ರು, ಅವ್ರು ಹೇಳೋದೇನು, ನಮ್ಮೂರಿನ ರಾಮನ ದೇಗುಲಕ್ಕೆ ಹೋದ್ರೆ ನಿಮಗೆ ಭಕ್ತಿ ಬರುತ್ತೆ, ಅಲ್ಲಿ ಭಕ್ತಿ ಬರಲಿಲ್ಲ, ಏನನ್ನ ಹೇಳಕ್ ಹೊರಟಿದ್ರು, ಅವ್ರು ಏನು ಹೇಳೋದಕ್ಕೆ ಹೊರಟಿದ್ರು ಅನ್ನೋದ್ರ ಬಗ್ಗೆ ಬಹುಶಃ ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಇಂಥ ಹೇಳಿಕೆಗಳು ಈ ಸಂದರ್ಭಕ್ಕೆ ಬೇಕಾ ಅನ್ನೋದು ಪ್ರಶ್ನೆ. ಖಂಡಿತ. ಅವ್ರಿಗೇನಾಗಿದೆ ಅಂತಂದ್ರೆ, ಇವತ್ತು ಕೆಲವು ಧರ್ಮಗಳ ಮತಗಳನ್ನು ತಗೊಳ್ಳತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಆ ಮತಗಳು ನಮ್ಗೆ ಎಲ್ಲಿ ತಪ್ಪೋಗುತ್ತೆ ಅಂತಕ್ಕಂಥ ಭಯ ಅವ್ರಿಗೆ ಮೊದಲಿಂದ ಕಾಡ್ತಾ ಇದೆ. ಅಲ್ಲೂ ಕೂಡ ನಾವು ಸ್ಪಷ್ಟವಾಗಿರ್ತಕ್ಕಂಥ ಮತಗಳು ಬಂದಿಲ್ಲ. ಈಗ ಕೇವಲ 2 ವಿಷಯಗಳನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾವ ಇವರು ಧರ್ಮಗಳನ್ನ, ಯಾವೊಂದು ಜಾತಿಗಳು ನೀವು ಸ್ವತಂತ್ರ ಬಂದ ನಂತರ ಇವರು 75 ವರ್ಷಗಳ ಕಾಲ ಅವ್ರ ಹೆಸರು ಹೇಳ್ಕೊಂಡು ಮಾಡಿದ್ರು, ಇವತ್ತಿನವರೆಗೂ ಕೂಡ ಅವ್ರಿಗೇನು ಇವ್ರು ಮಾಡಲಿಲ್ಲ. ಅವ್ರು ಇವತ್ತು ಕೂಡ ಹಿಂದುಳಿದವರಾಗೇ ಇದ್ದಾರೆ. ಇವತ್ತು ಕೂಡ ಅವ್ರಿಗೇನು ಭಯ ಇದೆ ಅಂತಂದ್ರೆ, ಆಗ್ಲೇ ಹೇಳ್ತಿದ್ರು ಒಂದು ಮಾತನ್ನ, ನಾನು ಯಾರು ನಮ್ಮ ಸನ್ಮಾನ್ಯ ಒಬ್ಬ ಶರಣಬಸಪ್ಪ ದರ್ಶನಪುರ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ರಾಮ ಮಂದಿರ ಕಟ್ಟೋ ಬದಲು ನಾವು ನೀರನ್ನು ಕೊಟ್ಟಿದ್ದೀವಿ, ವಸತಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು. 9 ವರ್ಷಗಳಲ್ಲಿ ದೇಶದ ಇತಿಹಾಸದಲ್ಲಿ ಆಗದಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ದೇಶಾದ್ಯಂತ ಆಗಿರ್ತಕ್ಕಂಥದ್ದು ಆನ್ ಡಾಕ್ಯುಮೆಂಟೇಶನ್ ಅಲ್ಲಿ ಇದೆ. ತೆಗೆದು ನೋಡಿ, ಶೌಚಾಲಯಗಳಾಗಿರ್ಬೋದು, ಬಡವರಿಗೆ ಗ್ಯಾಸ್ ಆಗಿರ್ಬೋದು, ಅಥವಾ ಒಂದು ಕುಡಿಯೋ ನೀರಿನ ವ್ಯವಸ್ಥೆಗಳಾಗಿರ್ಬೋದು, ಅಥವಾ ನಾವೊಂದು ಟೆಕ್ನಾಲಜಿಲಿ ಬೆಳೆದಿರ್ತಕ್ಕಂಥದ್ದು, GDP ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಒಂದು ಕಡೆ ಮಂದಿರ ನಿರ್ಮಾಣ ಮಾಡ್ತಾ ಇರೋದೇನು ಬಿಜೆಪಿ ಅವರಲ್ಲ ಅಂತಾರೆ, ಮತ್ತೊಂದೆಡೆ ಅದರ ಲಾಭವನ್ನ ಬಿಜೆಪಿ ಪಡಿತಾ ಇದೆ ಅಂತಾರೆ. ಒಟ್ಟಾರೆ ಅವರ ಗೊಂದಲಗಳ ಹೇಳಿಕೆಗಳೇ ಬಹಳ ಅವ್ರಿಗೊಂದು ಭಯ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ, ಎಲ್ಲಿ ನಾವು ಏನಾದ್ರೂ ಒಂದು ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವೊಂದು ಹಿಂದೂಗಳನ್ನ ನಾವೇನೋ ಬೆಂಬಲಿಸಕ್ಕೆ ಹೋದ್ರೆ ಅಲ್ಪಸಂಖ್ಯಾತರ ಮತಗಳು ನಾವೇನಾದ್ರು ಕಳ್ಕೋಬಹುದು ಅಂತಕ್ಕಂಥ ಭಯ ಇರೋದ್ರಿಂದ ಪದೇ 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 ಇಂಥ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಅವ್ರು ಇವತ್ತು ಅವರೊಂದು ಮನಸ್ಸಲ್ಲಿ ಇರ್ತಕ್ಕಂಥ ಇನ್ನೊಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್, ಎಲ್ಲಾ ಧರ್ಮಗಳನ್ನು ನಾವು ಸಮಾನವಾಗಿ ನೋಡ್ಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಬಹುಸಂಖ್ಯಾತರಿದ್ದಾರೆ, ಇವ್ರನ್ನ ಇವರು ಈ ರೀತಿ ಮಾಡ್ತಾರೆ. 1000 ಕೋಟಿ ಕೊಡ್ತೀನಿ ಅಂತಂದ್ರು ಮುಸಲ್ಮಾನರು ಇದಕ್ಕೆ, ಹಾಗಾದ್ರೆ ಮಿಕ್ಕಿದವರೆಲ್ಲ ಜನಗಳಲ್ವಾ? ಮಿಕ್ಕಿದವ್ರಿಗೆ ಏನ್ ಕೊಟ್ಟಿದ್ದೀರಾ? ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಅವರು, ಚರ್ಚೆ ಮಾಡ್ತೀನಿ ನಿಮ್ ಜೊತೆ. ನಮ್ಮೊಂದಿಗೆ ಆಧ್ಯಾತ್ಮ ಚಿಂತಕರಾದಂತಹ ಗುರುನಾಥ್ ಮೋಕ್ಷ ಅವರು ಜಾಯ್ನ್ ಆಗಿದ್ದಾರೆ. ಗುರುನಾಥ್ ಮೋಕ್ಷ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಶಂಭೋ ರಾಮನಾಥ. ಎಸ್, ಹಾಗೇನೆ ಚಿಂತಕರಾದಂತಹ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರೊಫೆಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್, ಗುರುನಾಥ್ ಮೋಕ್ಷ ಅವರೇ, ಈಗ ಗಮನಿಸ್ತಾ ಹೋದ್ರೆ ರಾಮ ಮಂದಿರ ಅಂತ ಅನ್ನೋದು ಕೋಟ್ಯಂತರ ಜನ ಭಕ್ತರು ಬಹಳ ವರ್ಷಗಳಿಂದ ಕೂಡ ಕಾಯ್ತಾ ಇದ್ರು. ರಾಮನಿಗೊಂದು ಅದ್ಭುತವಾದಂತಹ ಮಂದಿರ ಆತನ ಜನ್ಮ ಭೂಮಿಯಲ್ಲಿ ಆಗಬೇಕು ಅನ್ನೋದು. ಅದಾಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗಿಯಾಗಬೇಕಾ, ಅಥವಾ ಇದರಲ್ಲೂ ಕೂಡ ರಾಜಕೀಯವನ್ನ ಬೆರೆಸಬೇಕಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ಲೋಕದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ತಾವೊಬ್ಬ ಆಧ್ಯಾತ್ಮ ಚಿಂತಕರಾಗಿ ಬೆಳವಣಿಗೆಯನ್ನು ಹೇಗೆ ನೋಡ್ತೀರಿ ಅಂತ? ಇಲ್ಲ, ಬಹಳ ಅದ್ಭುತವಾದ ಬೆಳವಣಿಗೆ ಇದು. 500 ವರ್ಷದ ನಂತರ ಏನು ನಮಗೆ ಈ ಒಂದು ಸೌಭಾಗ್ಯ ದಕ್ತಾ ಇದೆ. ನಾವು ಈ ಸಮಯದಲ್ಲಿ ಈ ಶರೀರದಲ್ಲಿ ಶ್ವಾಸ ತಗೊಳ್ತಿರೋದೇ ನಿಜವಾಗ್ಲೂ ಬಹಳ ದೊಡ್ಡ ಅದ್ಭುತ. 500 ವರ್ಷಗಳ ನಂತರ ನಾವು ಕಳ್ಕೊಂಡಿದ್ದಂತಹ ಸನಾತನ ಧರ್ಮದ ಒಂದು ಪವಿತ್ರವಾದ ಚಿಹ್ನೆ ಮತ್ತು ಭೂಮಿಗೆ ಇಳಿದು ಬರ್ತಿರೋ ಸಮಯದಲ್ಲಿ ಈ ತರ ಕಾಂಟ್ರವರ್ಸಿಗಳು ಸಹಜನೇ ಇರ್ಬೋದು. ಯಾಕೆಂತಂದ್ರೆ ಅವಾಗ ಹೊಡೆದಾಗ ಕೂಡ ಇಷ್ಟು ಯಾರು ಪ್ರತಿಭಟಿಸ್ಲಿಲ್ಲೇನೋ. ಇವಾಗ ಕಟ್ಟಬೇಕಾದ್ರೆ ಮಾಡ್ತೀಯಾರಲ್ಲ, ಅವ್ರು ಯಾವ ಕಡೆ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ರಾಮ ಒಂದು 5 ವರ್ಷದ ಪುಟ್ಟ ಬಾಲಕನ ರೀತಿಯಲ್ಲಿ ಬಂದು ಭೂಮಿ ಮೇಲೆ ಇಳಿದಾಗ ಇನ್ನ ಮುಂದೆ
ಬರುವಂತದ್ದು ರಾಮರಾಜ್ಯವೇ ಅಂತ ಹೇಳಿ ಎಲ್ರಿಗೂ ಗೋಚರಿಸ್ತಾ ಇದೆ. ಓಕೆ, ಈ ಸಂದರ್ಭದಲ್ಲಿ ಎಲ್ಲೋ ಕೆಲವೊಂದ್ ಕಡೆ ಈ ವಿಪರೀತವಾದಂತಹ ಧ್ವನಿಗಳು ಕೇಳಿದಾಗ ಪ್ರಾಯಶಃ ಇದು ಇದ್ದೇ ಇರತ್ತಲ್ವಾ. ಈ ನಾವು ಸೋರ್ ಗ್ರೇಪ್ಸ್ ಅಂತ ಒಂದು ಫಾಕ್ಸ್ ಕತೆ ಕೇಳಿದ್ವಿ, ಅದು ಎಗರತ್ತೆ ಎಟಕ್ಸಲ್ಲ ಆ ದ್ರಾಕ್ಷಿಗಳಿಗೆ, ಅಯ್ಯೋ ಹುಳಿ ದ್ರಾಕ್ಷಿ ಇದು ಅಂತ ಹೇಳಿ ಬಿಟ್ಟು ಹೋಗ್ಬಿಡೋದು. ಇದೇ ಕೆಲಸ 1989ರಲ್ಲಿ ನಾನು ರಾಮರಾಜ್ಯ ತರ್ತೀನಿ ಅಂತ ಹೇಳಿ ರಾಜೀವ್ ಗಾಂಧಿ ಅವರು ತಮ್ಮ ಎಲೆಕ್ಷನ್ ಪ್ರಾಸೆಸ್ ನ ಅಯೋಧ್ಯ ರಾಮ ಮಂದಿರದಿಂದ ಶುರು ಮಾಡಿದ್ರು. ಅಕಸ್ಮಾತ್ ಅವರು ಯಶಸ್ವಿ ಆಗಿದ್ರೆ ಇವತ್ತು ಇದೇ ದೇವಸ್ಥಾನವನ್ನ ಕಾಂಗ್ರೆಸ್ ಕಟ್ತಾ ಇತ್ತು. ಓಕೆ, ಒಟ್ಟು ಇಲ್ಲಿ ರಾಮನ ಜಯ, ರಾಮರಾಜ್ಯದ ಜಯ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ. ಎಸ್ ಹಾಗೇನೆ ಬಿಜೆಪಿ ವಕ್ತಾರರಾದಂತಹ ಸಂಕೀರ್ತ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸಂಕೀರ್ತ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್, ಹಾಗೇನೆ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಚಿಂತಕರು ನಮ್ಮ ಜೊತೆ ಇರುವಂತದ್ದು. ಪ್ರೊಫೆಸರ್, ಈಗ ರಾಮ ಮಂದಿರವೇನಲ್ಲಿ ನಿರ್ಮಾಣ ಆಗಿದೆ, ಅಲ್ಲಿ ರಾಮಲಲ್ಲಾನ ಪ್ರತಿಮೆಯನ್ನ ಪ್ರಾಣ ಪ್ರತಿಷ್ಠಾಪನೆ ಏನೇನು ಸೋಮವಾರ ನೆರವೇರುತ್ತೆ, ಆ ದಿನಕ್ಕಾಗಿ ಇಡೀ ದೇಶಾದ್ಯಂತ ಬಹಳಷ್ಟು ಮಂದಿ ರಾಮ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜಕೀಯದ ಹೇಳಿಕೆಗಳು ಕೂಡ ಬಹಳ ದೊಡ್ಡ ವಿವಾದವನ್ನ ಸೃಷ್ಟಿಸ್ತಾ ಇದೆ. ಬೇರೆ ಬೇರೆ ತರದ ಮಾತುಗಳು ಕೇಳಿ ಬರ್ತಾ ಇದೆ. ಬಡವರ ಹೊಟ್ಟೆ ತುಂಬಲ್ಲ ರಾಮ ಮಂದಿರದಿಂದ, ಜೊತೆಗೆ ಆ ರಾಮಲಲ್ಲಾ ಮೂರ್ತಿ ಏನು ಈ ಹಿಂದೆ ಇತ್ತು ಅದರ ಬಗ್ಗೆ ಕೂಡ ಹೇಳಿಕೆಗಳು ಕೊಡುವಂಥದ್ದು ಭಕ್ತರ ನಂಬಿಕೆಗೆ ಧಕ್ಕೆ ತರುವಂತ ವಿಚಾರ. ಈ ಎಲ್ಲ ಬೆಳವಣಿಗೆಯನ್ನ ಒಬ್ಬ ಚಿಂತಕರಾಗಿ ತಾವು ಯಾವ ರೀತಿಯಲ್ಲಿ ನೋಡ್ತೀರಿ ಅಂತ? ನೋಡಿ, ಎಸ್, ಕೇಳಿಸ್ತಾ ಇದೆ ಸರ್, ಹೇಳಿ ಹೇಳಿ. ಎಲ್ಲ ಭಾರತದಲ್ಲಿ ಎಲ್ಲ ಧರ್ಮೀಯರಿಗೂ ಸಂವಿಧಾನ ಕಾಮನ್ ಸ್ಪೇಸ್ ಕೊಟ್ಟಿದೆ, ಸಮಾನ ಅವಕಾಶ ಕೊಟ್ಟಿದೆ. ಎಲ್ಲ ಧರ್ಮೀಯರು ತಮ್ಮ ಧರ್ಮಗುರುಗಳ, ಧರ್ಮ ದೇವತೆಗಳ, ತಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನ ಅನುಸರಿಸೋದಕ್ಕೆ ಸ್ವತಂತ್ರರಾಗಿದ್ದಾರೆ. ಕೆಲವರು ಈ ರಾಮ ಮಂದಿರ ನಿರ್ಮಾಣದ ಬಗ್ಗೆ, ಉದ್ಘಾಟನೆ ಬಗ್ಗೆ ಪರ ವಿರೋಧ ಹೇಳಿಕೆ ಕೊಡ್ತಾ ಇದ್ದಾರೆ. ಇದು ಅಸಂಬದ್ಧವಾದ ಹೇಳಿಕೆ. ಇಂಥ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇಲ್ಲ. ಪೂಜೆ ಮಾಡ್ಕೊತೀರ, ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಗೆ ಒಳ್ಳೇದಾಗ್ಲಿ, ದೇಶಕ್ಕೂ ಒಳ್ಳೇದಲ್ಲ ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯನ್ನು ನಾವು ಹೊಂದಿರ್ಬೇಕು. ನಾವು ಖ್ಯಾತೆ ತೆಗಿತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ರಾಜಕೀಯವನ್ನೇ ಬೆರೆಸ್ತಕ್ಕಂಥ ಅನಿವಾರ್ಯತೆ ಕೂಡ ಇಲ್ಲ. ಇಲ್ಲಿ ರಾಜಕೀಯ ರಹಿತವಾದ ರಾಮ ಮಂದಿರ ಉದ್ಘಾಟನೆ ಇದು. ಆಮೇಲೆ ದೇಶಕ್ಕೆ ಹಿಂದೂ ಧರ್ಮ ಒಂದು ಪ್ರಮುಖವಾದ ಧರ್ಮ. ಹಿಂದೂ ಧರ್ಮೀಯರು ಮಾಡ್ತಕ್ಕಂಥ ಹಬ್ಬ ಹರಿದಿನ, ಪೂಜೆ ಪುನಸ್ಕಾರ ಇವುಗಳನ್ನ ನಾವು ಈ ಭಾಗವಹಿಸ್ತಾ ಇದ್ರೆ ನಾವು ಗೌರವಿಸ್ಬೇಕಾದ ನಮ್ಮ ಕರ್ತವ್ಯ. ಅದು ಸೆಕ್ಯುಲರಿಸಮ್ ಅಂತೇಳಿ ಹಿಂದೂ ಧರ್ಮವನ್ನು ವಿರೋಧ ಮಾಡಿದ್ರೆ ಅದು ನಮ್ಮ ಕರ್ಮ ಆಗಬಾರ್ದು ನನ್ನ ಅಭಿಪ್ರಾಯದಲ್ಲಿ. ಹಾಗಾಗಿ ಆಮೇಲೆ ಕೆಲವರು ಮಂತ್ರಿ ಹೇಳ್ತಾ ಇದ್ದಾರೆ, ರಾಮಲಲ್ಲ ಅಂತಕ್ಕಂಥ ಬೊಂಬೆ ಇಟ್ಟಿದ್ರು ಅಯೋಧ್ಯದಲ್ಲಿ ಸರಿಯೂ ನದಿ ಪಕ್ಕದಲ್ಲಿ ಅಂತ ಹೇಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ತಾತ್ಕಾಲಿಕವಾಗಿ ರಾಮನನ್ನ, ಸೀತೆಯನ್ನ, ಲಕ್ಷ್ಮಣನನ್ನ, ಹನುಮಂತನನ್ನ ಪೂಜೆ ಮಾಡಕ್ಕೊಂದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು. ಅವತ್ತಿನ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರ್ಲಿಲ್ಲ, ರಾಮ ವಿಗ್ರಹ ಪ್ರತಿಷ್ಠಾಪನೆ ಆಗಿರ್ಲಿಲ್ಲ. ಒಂದು ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು. ಅದನ್ನೇ ನೀವು ದೊಡ್ಡದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಶ್ರೇಯಸ್ಸು ತರೋದಿಲ್ಲ ಅದು. ಆಮೇಲೆ ರಾಮ ಮಂದಿರದಿಂದ ಇಡೀ ದೇಶದ ಸಮಗ್ರ ಉದ್ಧಾರ ಆಗಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಬೇಕಿಲ್ಲ. ಆಮೇಲೆ ನೋಡೋಣ ಉದ್ಧಾರ ಆಗುತ್ತೋ ಇಲ್ವೋ, ಯಾರು ಉದ್ಧಾರಕ್ಕಾಗಿ ರಾಮ ಮಂದಿರ ಯಾವ ದೇಶದ ಉದ್ಧಾರಕ್ಕಾಗಿದೆಯೋ ಇಲ್ವೋ ಆಮೇಲೆ ಗೊತ್ತಾಗುತ್ತೆ ಸಾರ್ವಜನಿಕರಿಗೆ. ಅವ್ರಿಗೆ ಬಿಟ್ಬಿಡಿ ತೀರ್ಮಾನ ಕೊಡೋದಕ್ಕೆ. ನಾವ್ಯಾಕೆ ತೀರ್ಮಾನ ಕೊಡಬೇಕು? ಸರಿ ಅಥವಾ ಸರಿ ಅಲ್ಲ ಅಂತ ಹೇಳೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ನಮ್ಗೆ ದೇಶದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ತೀರ್ಪು ಕೊಟ್ಟಿದೆ. ಆ ತೀರ್ಪಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ರಾಮ ನಿರ್ಮಾಣ ಮಂಡಳಿ ಹೊಂದಿದೆ, ಆಮೇಲೆ ಮಸೀದಿ ನಿರ್ಮಾಣ ಮಂಡಳಿ ಹೊಂದಿದೆ. ಸದ್ಯದಲ್ಲೇ ಮಸೀದಿ ಕೂಡ ನಿರ್ಮಾಣ ಆಗುತ್ತೆ ಅಯೋಧ್ಯೆಯಿಂದ ಹತ್ತಿರದಲ್ಲೇ. ಹೀಗಾಗಿ ಇಲ್ಲಿ ಖ್ಯಾತೆ ತೆಗಿತಕ್ಕಂತ, ಅಪಸ್ವರ ಎತ್ತಕ್ಕಂತ, ಒಬ್ಬರ ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂತ ಯಾವುದೇ ಸಾಮರಸ್ಯವನ್ನ ಅಲ್ಲಿ ಮೇಳೈಸುವಂತ ಸಂದರ್ಭದಲ್ಲಿ ಯಾಕೆ ವಿವಾದ ಅಂತಾರೆ? ಎಸ್, ಚರ್ಚೆ ಮುಂದುವರಿಸ್ತೀನಿ ಸರ್. ಒಂದು ಪುಟ್ಟ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಈಗ ನಮ್ಮೂರಿನ ರಾಮನ ದೇಗುಲಕ್ಕೆ ಹೋದ್ರೆ ನಮಗೆ ಭಕ್ತಿ ಬರುತ್ತೆ, ಅಲ್ಲಿ ಭಕ್ತಿ ಬರಲ್ಲ, ಇಂತಹದ ಮಾತುಗಳೇನಿದೆ, ಏನನ್ನ ಸೂಚಿಸೋದಕ್ಕಾಗಿ ಇಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಡಲಾಗ್ತಾ ಇದೆ? ಹಾಗಿದ್ರೆ ಇದರ ಉದ್ದೇಶ ಏನು? ಈಗ ಆಗ್ಬೇಕಾಗಿದ್ದು ಏನಾಗಿತ್ತು? ಪ್ರತಿಯೊಬ್ಬರೂ ಕೂಡ ರಾಮ ಎಲ್ಲರನ್ನೂ ಒಂದುಗೂಡಿಸ್ತಾನೆ ಅಂತಾರೆ, ಆದ್ರೆ ಇಲ್ಲಿ ಈ ರೀತಿಯಾದಂತಹ ಬೆರುಕು ಮೂಡಿಸುವ ಹೇಳಿಕೆಗಳಿಗೆ ಅಗತ್ಯತೆ ಇತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಚರ್ಚೆ ಮುಂದುವರಿಸೋಣ, ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.